ಗೀತಾ ಮಹಾತ್ಮೆ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಶ್ಚ ನಾನುಶೋಚಂತಿ ಪಂಡಿತಾಃ. ಯಾರಿಗಾಗಿ ಶೋಕಿಸಬಾರದೋ ಅವರಿಗಾಗಿ ನೀನು ವ್ಯಥೆ ಪಡುತ್ತಿದ್ದೀಯೆ. ಜ್ಞಾನಿಗಳಂತೆ ಮಾತನಾಡುತ್ತಿರುವೆ. ಪಂಡಿತರಾದವರು ಸತ್ತವರಿಗಾಗಲಿ ಇಲ್ಲವೇ ಬದುಕಿರುವವರಿಗಾಗಲಿ ಶೋಕಿಸುವುದಿಲ್ಲ. ಇಲ್ಲಿಯವರೆಗೆ ಅರ್ಜುನ ಹೇಳಿದ್ದನ್ನೆಲ್ಲ ಕೇಳಿದ ಶ್ರೀಕೃಷ್ಣ ಇಲ್ಲಿಂದ ಮುಂದೆ ಅರ್ಜುನನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾನೆ. ಅರ್ಜುನ, ಕುರುಕ್ಷೇತ್ರ ಯುದ್ಧದಲ್ಲಿ ಎದುರಾಳಿಗಳಾಗಿ ನಿಂತಿರುವ ಇವರೆಲ್ಲರೂ ನನ್ನವರು ಎಂದು ನೀನು ಹೇಳುತ್ತಿರುವೆ. ಆದರೆ ಯುದ್ಧ ಪ್ರಾರಂಭಕ್ಕೂ ಮುನ್ನ ಧೃತರಾಷ್ಟ್ರ ಸಂಜಯನಲ್ಲಿ ಮೊದಲು ಕೇಳಿದ್ದು, ಯುದ್ಧಕ್ಕೆ ಸಿದ್ಧರಾದ ನಮ್ಮವರು ಮತ್ತು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಏನು ಮಾಡುತ್ತಿದ್ದಾರೆ ಎಂದು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಬೇರೆ ಪಾಂಡವರೇ ಬೇರೆ ಎನ್ನುವ ಭಾವ ಅವನಿಂದಲೇ ಪ್ರಾರಂಭವಾಗಿದೆ. ಹೀಗಿರುವಾಗ ಅರ್ಜುನನು ಮಾತ್ರ ಯಾಕೆ ಇಲ್ಲಿ ಎಲ್ಲರೂ ನಮ್ಮವರು ಎಂದು ಹೇಳುವ ಮೂಲಕ ವ್ಯಾಮೋಹ ವ್ಯಕ್ತಪಡಿಸುತ್ತಿರುವನು? ಪರಮ ಜ್ಞಾನಿಗಳಂತೆ ಮಾತನಾಡುತ್ತಾ ಇದ್ದೀಯೆ. ಜ್ಞಾನಿಗಳಾದವರು ಈ ರೀತಿಯಾಗಿ ಯೋಚಿಸುವುದಿಲ್ಲ. ಅಳಬಾರದವರಿಗಾಗಿ ನೀನು ಅಳುತ್ತಿರುವಿ. ಕೇವಲ ಶಾರೀರಿಕವಾಗಿ ಯೋಚನೆ ಮಾಡುವವರು ಪಾಮರರು. ಈ ಶರೀರ ಇರುವುದು ಕರ್ಮ ಸಾಧನೆಗಾಗಿ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಸೂಕ್ತಿ ಇದೆ. ಕೇವಲ ಬಾಂಧವರೆಂಬ ವ್ಯಾಮೋಹಕ್ಕೆ ಸಿಲುಕಿ ಕರ್ಮಬಾಹಿರನಾಗುವುದು ಯುಕ್ತವಲ್ಲ. ಆತ್ಮೋದ್ಧಾರಕ್ಕಾಗಿ ನಿನ್ನ ಶರೀರವನ್ನು ಯೋಗ್ಯ ರೀತಿಯಲ್ಲಿ ಬಳಸಿಕೊ. ದುರ್ಯೋಧನನಿಗಾದರೋ ಮೌಢ್ಯ ಕವಿದಿದೆ. ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ. ಅಂದರೆ ಧರ್ಮ ಯಾವುದು ಎಂದು ಗೊತ್ತಿದೆ, ಆದರೆ ಅದರಂತೆ ನಡೆಯಲಾರೆ. ಅಧರ್ಮ ಯಾವುದು ಎಂಬುದು ಗೊತ್ತಿದೆ, ಆದರೆ ಅದನ್ನು ಬಿಡಲಾರೆನೆನ್ನುವ ಅಂಥವರಿಗಾಗಿ ನೀನು ಅಳುವಿಯೇಕೆ? ಧರ್ಮಕ್ಕೆ ಚ್ಯುತಿ ಬಂದಾಗ ಹೋರಾಡುವುದು ಯೋಧನ ಕರ್ತವ್ಯ. ಕರ್ತವ್ಯ ಭ್ರಷ್ಟನಾದವರಿಗೆ ಸಿಗುವುದು ಅಧೋಲೋಕ. ಅದನ್ನು ತಿಳಿಯದವನಾಗಿದ್ದೀಯಾ ನೀನು? ಈ ರೀತಿಯಾಗಿ ಭಗವಂತನು ಅರ್ಜುನನಿಗೆ ಹೇಳುವ ಮೂಲಕ ಭಗವಂತ ಭೂಮಿಗೆ ನಮ್ಮನ್ನು ಮಾನವನನ್ನಾಗಿ ಕಳುಹಿಸಿದ ಉದ್ದೇಶ ಏನೆಂಬುದನ್ನು ಸ್ಪಷ್ಟೀಕರಿಸಿದ್ದಾನೆ. ಹರಿ ಓಂ.